ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ಗೀತಾಶ್ರೀ. ಸೊ ಇವತ್ತಿನ ವಿಡಿಯೋ ಒಳಗೆ ಏನಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕಲಿತೀವಿ ನಾವು. ಇಂಗ್ಲೀಷ್ನ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಹಿಂಗಂದ್ರೆ ಏನು, ಇದ್ರಾಗ ಏನೇನು ಬರ್ತಾವ, ಫಸ್ಟ್ ಒನ್ ಏನು ಬರ್ತೈತಿ, ನೌನ್ ಬರ್ತೈತಿ, ಪ್ರನೌನ್ ಬರ್ತೈತಿ, ಮತ್ತು ವರ್ಬ್ ಬರುತ್ತೆ, ಮತ್ತು ಅಡ್ಜೆಕ್ಟಿವ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟ್ರಡಕ್ಷನ್ ಅಂತ ಈ 8 ವರ್ಡ್ಸ್ ಬಗ್ಗೆ ನಾವು ಇವತ್ತು ಈ ವಿಡಿಯೋದಾಗ ಸ್ಟಡಿ ಮಾಡೋಣ. ಅಂದ್ರೆ ಏನು, ನೌನ್ ಅಂದ್ರೆ ಏನು, ಅದ್ರದ್ದು ಎಕ್ಸಾಂಪಲ್ಸ್ ಏನು, ಪ್ರನೌನ್ ಅಂದ್ರೆ ಏನು, ಅದ್ರದ್ದು ಎಕ್ಸಾಂಪಲ್ಸು, ಹಂಗಂದ್ರೆ ಏನು. ಅಂದರೆ ನಮ್ಮ ಕನ್ನಡ ಮೀಡಿಯಮ್ದವ್ರಿಗೆ ಏನಾಗ್ಬಿಡ್ತೈತಿ, ಇಂಗ್ಲೀಷ್ನಾಗ ಕನ್ನಡ ಒಳಗೆ ಎರಡು ಕನ್ಫ್ಯೂಸ್ ಆಗಿಬಿಡ್ತೈತಿ. ಸೊ ಆದಷ್ಟು ನನಗೆ ಎಷ್ಟು ಗೊತ್ತು ಅಷ್ಟು ನಾನು ನಿಮಗೆ ಕನ್ನಡ ಒಳಗೆ ಹೇಳಿ ಈಸಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹೌದಲ್ವಾ. ಸೊ ಬನ್ನಿ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ನೌನ್ ಅಂತ, ಹೌದಲ್ಲ. NOUN, ನೌನ್ ಅಂದ್ರೇನು ಕನ್ನಡ ಒಳಗೆ ನಾಮಪದ ಅಂತ ಅರ್ಥ, ಹೌದಿಲ್ಲ. ನಾಮಪದ ಅಂದ್ರೇನು, ನಾಮಪದ ಅಂದ್ರೇನು ಕನ್ನಡ ಒಳಗೆ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಹೌದಲ್ಲ, ಎಕ್ಸೆಟ್ರಾ. ಏನು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾಮಪದ ಅಂದ್ರೇನು ನಾವು ಇಟ್ಟಿರುವಂಥ ಹೆಸರು. ಫಾರ್ ಎಕ್ಸಾಂಪಲ್ ಈಗ ಹುಡುಗ, ಸ್ಕೂಲು, ಡಾಗ್, ನಾಯಿ, ಬುಕ್, ಪುಸ್ತಕ, ಹೌದಲ್ಲ. ಅನಿತಾ, ಗೀತಾ, ಈ ಥರ ಏನು ಇಟ್ಟಿರ್ತೀವಲ್ಲ ನಾಮಪದ, ನಾವು ಇಟ್ಟಿರ್ತೀವಲ್ಲ ಕರೀಲಿಕ್ಕೆ, ಅದಕ್ಕೆ ನೌನ್ ಅಂತ ಕರಿತೀವಿ. ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಎಕ್ಸೆಟ್ರಾ, ಹೌದಲ್ಲ. ಸೊ ಈ ನೌನ್ ಬಗ್ಗೆ ನಿಮಗೆ ಗೊತ್ತಾಯಿತು ಅಂತ ನಾನು ಅನ್ಕೋತೀನಿ. ಸೊ ವಿ ಆರ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನೆಕ್ಸ್ಟ್ ಒನ್ ಏನೈತಿ, ಪ್ರನೌನ್. ಪ್ರನೌನ್ ಅಂದ್ರೇನು ಸರ್ವನಾಮ, ನಾವು ಇಟ್ಟಿರುವಂಥ ಹೆಸರು ಬಿಟ್ಟು ಬೇರೆ ಟೈಪ್ ಕರೆಯೋದು, ಹೌದಲ್ಲ. ಅವನು, ಅವಳು, ಅದು, ಇದು ಅಂತ ಕನ್ನಡ ಒಳಗೆ. ಸೊ ಎಕ್ಸಾಂಪಲ್ಸ್ ಇಂಗ್ಲೀಷ್ ಒಳಗೆ ಏನಂದ್ರೆ ಆ, ಯು, ಹಿ, ಸಿ, ಇಟ್, ದೇ, ಹೌದಲ್ಲ. ಸೊ ಇದೆಲ್ಲ ಏನು ಪ್ರನೌನ್ಗೆ ಎಕ್ಸಾಂಪಲ್. ಸೊ ಇದು ಆಗಿಂದ ಥರ್ಡ್ ಒನ್ ಏನೈತಿ, ಕ್ರಿಯಾಪದ, ವರ್ಬ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ವರ್ಬ್ ಅಂದ್ರೇನು ಅಲ್ಲಿ ಕ್ರಿಯೆ ನಡೆದಿರಬೇಕು, ಅದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಎಕ್ಸಾಂಪಲ್ ರನ್, ಈಟ್, ರೈಟ್, ಪ್ಲೇ. ಏನು ಮಾಡಕತ್ತಾನವ, ಹೀ ಈಸ್ ರೈಟಿಂಗ್, ಹೀ ಈಸ್ ಈಟಿಂಗ್. ಏನು, ಹೀ ಈಸ್ ಪ್ಲೇಯಿಂಗ್, ಅವ ಏನು ಮಾಡ್ಲಕತ್ತಾನ, ತಿನ್ನಕತ್ತಾನ, ರನ್ ಮಾಡಕತ್ತಾನ, ಊಟ ಮಾಡಕತ್ತಾನ, ಮತ್ತು ಬರೀತಾ ಇದ್ದಾನ, ಮತ್ತು ಆಟ ಆಡ್ತಾ ಇದ್ದಾನ ಅಂತ ಅರ್ಥ ಕನ್ನಡ ಒಳಗೆ, ಹೌದಲ್ಲ. ಸೊ ವರ್ಬ್ ಅಂದ್ರೇನು ಅಲ್ಲಿ ಕ್ರಿಯೆ ನಡೆದಿರಬೇಕು, ಅದಕ್ಕೆ ವರ್ಬ್ ಅಂತ ಕರಿತೀವಿ ನಾವು. ಸೊ ಇದು ಆಗಿಂದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಒನ್ ಈಸ್ ಅಡ್ಜೆಕ್ಟಿವ್, ಅಂದರೆ ಗುಣವಾಚಕ. ಅದು ಏನು ಮಾಡಬೇಕು, ವಸ್ತು ನಮಗೆ ಅದ್ರ ಗುಣ ತೋರಿಸ್ತಿರ್ಬೇಕು. ಹೆಂಗೆ, ದೊಡ್ಡದಾಯ್ತು ನೋಡೋಕೆ, ಚಿಕ್ಕದಾಯ್ತು, ಇಲ್ಲ ಅವ ಹ್ಯಾಪಿ ಅದನೋ, ಅನ್ಹ್ಯಾಪಿ ಅದನೋ, ಇಲ್ಲ ನೋಡೋಕೆ ರೆಡ್ ಆಯಿತು, ಬ್ಲ್ಯಾಕ್ ಆಯಿತು, ಹೌದಲ್ಲ. ಅದು ಅದ್ರ ಗುಣನ ತೋರಿಸ್ತಾ ಇರಬೇಕು, ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ, ಹೌದಲ್ಲ. ಆ್ಯಪಲ್ ಈಸ್ ರೆಡ್ ಅಂತ ಕರಿತೀವಿ, ಹೌದಿಲ್ಲ. ದ ಬಿಗ್ ಬಾಲ್, ಏನು ಬಾಲ್ ಏನದ ದೊಡ್ಡದೈತಿ ಅಂತ, ಹೌದಲ್ಲ. ಸೊ ಇದೇ ಥರ ಎಕ್ಸಾಂಪಲ್ ನೋಡೋದಾದ್ರೆ ಹೀ ಈಸ್ ಅನ್ಹ್ಯಾಪಿ, ಸಿ ಈಸ್ ಹ್ಯಾಪಿ, ಹೌದಲ್ಲ. ಸೊ ಮೈ ಬಾಲ್ ಈಸ್ ಟು ಬಿಗ್, ಏನು ಬಾಲ್ ಏನೈತಿ, ನಮ್ಮ ಬಾಲು ತುಂಬ ದೊಡ್ಡದೈತಿ, ಹೌದಲ್ಲ. ಸೊ ಇದೇ ಥರ ಬೇಜಾನ್ ಎಕ್ಸಾಂಪಲ್ಸ್ ನೋಡ್ಬೋದು ನಾವು ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಏನಂದ್ರೆ ಆಡ್ವರ್ಬ್. ಆಡ್ವರ್ಬ್ ಅಂದ್ರೇನು ಕ್ರಿಯಾ ವಿಶೇಷಣ ಅಂತ ಅರ್ಥ. ಅದೇನು ಕ್ರಿಯೆನೂ ನಡೀತಿರ್ಬೇಕು ಅಲ್ಲಿ, ಪ್ಲಸ್ ಅದೇನು ವಿಶೇಷವಾಗಿರಬೇಕು. ಕ್ವಿಕ್ಲಿ, ಹೌದಲ್ಲ. ಕ್ವಿಕ್ಲಿ, ಸ್ಲೋಲಿ, ವೇರಿ, ಆಲ್ವೇಸ್. ಇದೇನು ಅದರ ಕ್ರಿಯೆನೂ ನಡೆದಿರ್ತೈತಿ ಮತ್ತು ವಿಶೇಷತೆನೂ ತೋರಿಸ್ತಿರ್ತೈತಿ. ಕ್ವಿಕ್ಲಿ ಅಂದ್ರೆ ಫಾಸ್ಟಾಗಿ ಅದು ಕ್ರಿಯೆ ನಡೆದೈತಿ, ಒಟ್ಟಿನಲ್ಲಿ ರನ್ ಮಾಡಕತ್ತಾನ, ಫಾಸ್ಟಾಗಿ ರನ್ ಮಾಡ್ಲಕತ್ತಾನ. ನಾವು ರನ್ ಮಾಡಕತ್ತಾನ ಅಂತ ಹೇಳಂಗಿಲ್ಲ, ಏನು ಸ್ಲೋಲಿ ರನ್ ಮಾಡಕತ್ತಾನ, ಹೌದಲ್ಲ. ಏನು ಕ್ರಿಯೆ ವಿಶೇಷಣ ಅಂತ ತಿಳಿಸ್ತದ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್. ಸೊ ಇದು ಆಗಿಂದ ಏನಂದ್ರೆ ಪ್ರಿಪೋಸಿಷನ್. ಇದು ಏನು ಮಾಡ್ತೈತಿ ಅಂದ್ರೆ ಸ್ಥಾನ ಸೂಚಕ. ನಾವು ಇಟ್ಟಿರುವಂಥ ಪ್ಲೇಸ್ ಎಲ್ಲೈತೆ, ಮೇಲಾಯಿತು, ಕೆಳಗಾಯಿತು, ಸೈಡಿಗಾಯಿತು, ಇಲ್ಲ ಅಪೋಸಿಟ್ ಆಯಿತು ಅಂತ ಹೇಳ್ಕೊಳ್ಳೋದೆ ಪ್ರಿಪೋಸಿಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಇಂಗ್ಲೀಷ್ ಒಳಗೆ ಇನ್, ಆನ್, ಅಂಡರ್, ಬಿಹೈಂಡ್, ನಿಯರ್ ಅಂದರೆ ಸಮೀಪ ಆಯಿತು, ದೂರ ಆಯಿತು ಅಂತ ತಿಳಿಸೋದೇನೆಂದ್ರೆ ಪ್ರಿಪೋಸಿಷನ್ ಅಂತ ಕರಿತೀವಿ, ಹೌದಲ್ಲ. ಸೊ ಇದು ಆಗಿಂದ ನೆಕ್ಸ್ಟ್ ಒನ್ ಏನೈತಿ ಇಲ್ಲಿ, ಕಂಜಕ್ಷನ್ ಅಂದರೆ ಸಂಯೋಜಕ. ಕೂಡಿಸುವಂಥವು, ಲೈನ್ ಬೈ ಲೈನ್ ಕೂಡಿಸ್ತೈತಲ್ಲ ಅದಕ್ಕೆ ಸಂಯೋಜಕ, ಇಲ್ಲ ವರ್ಡ್ ಬೈ ವರ್ಡ್ ಕೂಡಿಸ್ತೈತಲ್ಲ ಅದಕ್ಕೆ ಸಂಯೋಜಕ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆ್ಯಂಡ್, ಬಟ್, ಅವರ, ಬಿಕಾಸ್, ಹೌದಲ್ಲ. ಸೊ ಇದಕ್ಕೆ ಕಂಜಕ್ಷನ್ ಅಂತ ಕರಿತೀವಿ. ವರ್ಡ್ ಬೈ ವರ್ಡ್ ಕೂಡಿಸ್ತಾ ಇರಬೇಕು. ಯು ಆ್ಯಂಡ್ ಮೀ, ಹಿ ಆ್ಯಂಡ್ ಯು, ಸಿ ಆ್ಯಂಡ್ ಯು,
ಈ ಥರ. ಸೊ ಇಲ್ಲಿ ಲಾಸ್ಟ್ ಒನ್ ಏನಂದರೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಇಂಟರ್ಜೆಕ್ಷನ್ ಅಂದರೆ ಏನು? ಭಾವಸೂಚಕ. ನಮಗೆ ಹ್ಯಾಪಿ ಆದಕರ ಭೀ ಮತ್ತು ಸ್ಯಾಡ್ ಆದಕರ ಭೀ ಭಾವಸೂಚಕ ನಮ್ಮ ಭಾವನೆ ಹೊರಗೆ ಹಾಕ್ತೀವಲ್ಲ, ಅದಕ್ಕೆ ಭಾವಸೂಚಕ ಅಂತ ಕರಿತೀವಿ. ಎಕ್ಸಾಂಪಲ್ ವಾವ್, ಹೋ, ಹರೆ, ಹಲಾಶ್, ಈ ಥರ ಏನಿರ್ತೈತಲ್ಲ ಅದಕ್ಕೆ ಭಾವಸೂಚಕ ಅಂತ ಕರಿತೀವಿ, ಇಂಟ್ರಡಕ್ಷನ್. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಏನಂದ್ರೆ ಮತ್ತೆ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು.